ಇಲ್ಲ ಬೆಳಗ್ಗೆ ಮಾಮೂಲಿ ಡ್ಯೂಟಿಗೆ ರೆಡಿ ಆದರು. ರೆಡಿಯಾಗಿ ಮಗಳನ್ನ ಡ್ಯೂಟಿಗೆ ಬಿಡೋಕ್ಕೆ ಅಂತ ಬಂದರು. ಅವಾಗ ಸ್ವಲ್ಪ ಹೊಟ್ಟೆ ನೋವು ಅಂದರು. ಹೊಟ್ಟೆ ನೋವು ಅಂದಮೇಲೆ ಒಂದು ಹಾಸ್ಪಿಟಲ್ ಇದಕ್ಕೆ ಇಂಜೆಕ್ಷನ್ ಹಾಕ್ಸ್ಕೊಂಡ್ರು. ಆಮೇಲೆ ನಾವು ಅಕ್ಕ ಫೋನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬರ್ತಾಯಿದ್ರೆ ಸಾಗಿ ಅಲ್ಲಿ ಹಾಸ್ಪಿಟ್ಲಲ್ಲಿ ಇಂಜೆಕ್ಷನ್ ಹಾಕ್ಕೊಂಡು ನಮ್ಮ ಅಕ್ಕಗೆ ಫೋನ್ ಮಾಡಿದ್ದಾರೆ, ಹೋಗ್ತಾಯಿದ್ದೀನಿ ಅಂತ ಬಂದಿರೋದು ಅಷ್ಟೇ ಗೊತ್ತಿರೋದು. ಗಾಡಿನೂ ಮನೆ ತಾನು ನಿಂತಿದೆ, ಎಲ್ಲ ಗಾಡಿನೂ ಅವ್ನು ಆಟೋ ಮಾಡ್ಕೊಂಡು ಬಂದಿರೋದು. ನಮ್ಗೆ ಈಗ 12:15 ಈ ಥರ ಅಂತ ನನ್ನ ಮಗಳು ಫೋನ್ ಮಾಡೋದು. ಏನು ವಿಷಯ ಅಂದ್ರೆ ಹಾಸ್ಪಿಟ್ಲು ಇಲ್ಲೊಂದು ಇಲ್ಲಿಗೆ ಬಂದು ಲೊಕೇಶನ್ ಹಾಕಿದ್ರು, ಅವು ಈಗ ಬಂದಿದ್ದು. ಏನಂತ ಗೊತ್ತಿಲ್ಲ ಅದು ಏನಕ್ಕೆ ಬಂದರು, ಇವ್ರು ಯಾರೂ ಗೊತ್ತಿಲ್ಲ, ಅವ್ರು ಯಾರೂ ಗೊತ್ತಿಲ್ಲ. ಮುಂಚೆ ಬೇರೆ ಗಲಾಟೆ ಆಗಿದೆ ಗೊತ್ತಿಲ್ಲ ಸರ್. ಅದು ನಮ್ಮ ಮಗಳು ಕೊಟ್ಟು 1 ವರ್ಷ ಆಗಿದೆ ಅಷ್ಟೇ. ಅದೇ ಮೇಡಮ್ 1 ವರ್ಷ ಆಗಿದೆ. ಅವ್ರ ಫ್ಯಾಮಿಲಿ ನಮಗೇನು ಗೊತ್ತು. ನಾನು ಮನೆಗಿದ್ದ, ನಮ್ಮ ಮನೇಲಿ ಇಬ್ಬರು ಗಂಡ ಹೆಂಡತಿ ಇಬ್ಬರು ಇದ್ದರು. ಮಗಳು 4 ತಿಂಗಳು ಬಸ್ರಿ ನಾವು ಮನೇಲಿ ಇಟ್ಕೊಂಡಿದ್ವಿ. ಕ್ಲೀನು ಮನೇಲಿ ಇಟ್ಕೊಂಡಿದ್ವಿ. ಡೆತ್ ಆಗಿರೋನು ನಾನು ಅಳಿಯಾನೆ, ಬೇರೆ ಯಾರೂ ಅಲ್ಲ. ಬೇರೆಯವರು ಡೈರೆಕ್ಟ್ ಮಾಡ್ತಾರೆ ಅಂದರೆ ನನಗೆ ಗೊತ್ತಿಲ್ಲ. ಅದು ಅವ್ರ ವೈಯಕ್ತಿಕ ಏನಿದೆ ಗೊತ್ತಿಲ್ಲ, ಅವ್ರ ಪರ್ಸ್ನಲ್ ಏನಿದೆ ನಮಗೆ ಗೊತ್ತಿಲ್ಲ. ಸೊ ಇನ್ನೊಂದು ಯಾಕೆಂದರೆ ನಮ್ಮ ಮನೆಗಿದೆ, ನಮ್ಮ ಮನೆಗಿರೋದು ಇಲ್ಲ. ಬೆಳಗ್ಗೆ ಮಾಮೂಲಿ ಡ್ಯೂಟಿಗೆ ಹೋಗೋ ಹೊರಟಿರೋದು ಅಷ್ಟೇ. ನಾವು ಡ್ಯೂಟಿಗೆ ಹೋಗ್ರೈತೆ ತಿಳ್ಕೊಂಡಿದ್ದು. ಇಲ್ಲ ಹೊರಡೆ ಬಿಟ್ಟಿಲ್ಲ. ಈಗ ಈಗ ನಾವಿರೋ ಸುಂಗದಗಡೆ ಸರ್. ನಾವು ಸುಂಗದಗಡೆ ಪೈಪ್ಲೈನಲ್ಲಿ ಇರೋದು, ಇವರೇ ತಿಗಲ್ಟುಪಳ್ಳಿಯಲ್ಲಿ ಇರೋದು. ಗೊತ್ತಿಲ್ಲ ಸರ್, ಏನಂತಲೇ ಗೊತ್ತಿಲ್ಲ. ಒಟ್ಟಲ್ಲಿ ನಮಗೇನು ಹೇಳಿಲ್ಲ. ಈಗ ಬಂದಮೇಲೆ ಅಕ್ಕ ಕರೆದು ಬಂದವನೇ ಅಷ್ಟೇ ಗೊತ್ತಿರೋದು. ಅಲ್ಲಿಂದ ಆಚೆಗೆ ಇವ್ರದ್ದು ಒಳಗಿಂದ ಏನಿತ್ತೋ ಯಾವಾಗಿಂದ ಏನಿತ್ತೋ ಗೊತ್ತಿಲ್ಲ. ಈಗ ನಮ್ಗೆ ಹೊಟ್ಟೆ ಉರಿತಾರೆ. ಅದು ಹಳಿನ ಕಳ್ಕೊಂಡೆಲ್ಲ ಮಗಳು ಹಿಂಗೆ ಆತಲ್ಲ, ಅದರದು ನಮಗೊಂದು ಫೀಲಿಂಗಿರುತ್ತೆ. ಅವಳು ಗಟ್ಟೆ BE ಪಾಸ್ ಆಗಿದ್ದಾಳೆ. ಇಲ್ಲಿ ಪೇಣ್ಯದಲ್ಲೇ ಫ್ಯಾಕ್ಟ್ರಿಗೆ ಹೋಗ್ತಾಳೆ ಸರ್. ಅವ್ರ ಭಾವನ ಹತ್ರನೇ ನಮಗೆ ಬಂದೇ ಮಾಡಿಕೊಟ್ಟಾಗ ಭಾವನ ಹತ್ರನೇ ಕೆಲಸ ಮಾಡ್ತಿದ್ದಿದ್ದು, ಫ್ಯಾಕ್ಟ್ರಿಯಲ್ಲೇ ಜೊತೇಲಿ ಇದ್ದಿದ್ದು. ಆಮೇಲೆ ಕೊನೆಗೆ ಅವ್ರವ್ರಿಗೇನಾಯಿತು, ನಾನು ಹೋಗಲ್ಲ ಮಾವ ಅಂದ. ನಮ್ಮ ಮನೆಗೆ ಇರ್ತೀನಿ ಇರಿಸ್ಕೊಂಡು, ಮಗಳಿದ್ಮೇಲೆ ಅಳಿಯ ಈಚೆ ಹಾಕೋದ ಅಂತ ಇರಿಸ್ಕೊಂಡಿದ್ದೆ ಅಷ್ಟೇ. ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ಸರ್. ಯಾರೂ ನೋಡಿಲ್ಲ. ನಾನು ಇಲ್ಲೇ ಕೂತಿದ್ದೀನಿ ಬಂದು, ನಾನು ಚಪ್ಪಲಿ ಕೂಡ ಹಾಕ್ಕೊಂಡಿಲ್ಲ. ಗೊತ್ತಿಲ್ಲ ಸರ್. ನಾನು ಅವ್ರ ಮಗನ ಕೇಳಿಲ್ಲ, ಎಲ್ಲ ಇರಬೇಕು. ಮೇಘನ ಅಂತ ಅವ್ರ ಅಣ್ಣನ ತಮ್ಮ ಇಲ್ಲೇ ಇದ್ದಾನೆ, ಅವ್ರು ಕೇಳಿ. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ನಂದೇನು ಕೇಳಿದ್ರೆ ಅಷ್ಟೇ. ಬೇರೆಯವ್ರದ್ದೆಲ್ಲ ನಮ್ಗೆ ಬೇಕಾಗಿಲ್ಲ, ಬೇರೆಯವ್ರದ್ದು ನನಗೆ ಬೇಕಾಗಿಲ್ಲ. ಸುರೇಶ್ ಅಂತ.